Hi, welcome back to again your YouTube classes. After long time, I came back to my YouTube classes. ಯಾಕಂತಂದ್ರೆ ಸುಮಾರು ಒಂದು 6 ಇಂದ 8 ತಿಂಗಳಾಯ್ತು ನಾನು ಕ್ಲಾಸಸ್ಸೇ ಮಾಡಿಲ್ಲ ಗ್ರಾಮರ್ ಕಾನ್ಸೆಪ್ಟ್ಗಳ ಮೇಲೆ. ಜಸ್ಟ್ ಕೀ ಆನ್ಸರ್ಸ್ ಅನ್ನ ಕೊಟ್ಟಿದ್ದೆ 10th ಅಂಡ್ ಸೆಕೆಂಡ್ PUC. ಅದಾದ ನಂತರ ನಾನು ವಿಡಿಯೋಗಳನ್ನೇ ಮಾಡಿರ್ಲಿಲ್ಲ. ಬಟ್ ಬಹು ದಿನಗಳ ನಂತರ ಏನಪ್ಪಾ ಅಂತಂದ್ರೆ ಮತ್ತೆ ನಾನು ಕ್ಲಾಸಸ್ ಅನ್ನ ಕೊಡ್ಬೇಕು ಅನ್ಕೊಂಡಿನಿ. ನಿಮ್ಮ ಪ್ರೋತ್ಸಾಹ ಮೊದಲನೇ ಹಾಗೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ದ ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ಡೈಲಿ ಲೈಫ್ ಅಂತ ನೋಡ್ತಾ ಹೋಗೋಣ. ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿನಿ, ಕನ್ನಡ ಮೀನಿಂಗ್ ಕೂಡ ಕೊಟ್ಟಿನಿ ನಾನು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡುವಂತ ರೀತಿ, ಯಾವ್ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ತಾ ಬರ್ತೇವೆ ಅಂತ ಹೇಳಿ. ಆಲ್ರೆಡಿ ನೀವೇನಪ್ಪಾ ಅಂತಂದ್ರೆ ಟೆನ್ಸಸ್ ಗಳನ್ನ ಸಂಪೂರ್ಣವಾಗಿ ಕಲ್ತೀರಿ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಏನಪ್ಪಾ ಅಂತಂದ್ರೆ ಟೆನ್ಸಸ್ ಅನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ, ಆಕ್ಟಿವ್ ಪ್ಯಾಸಿವ್ ಅನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ, ಕ್ವಶನ್ ಟ್ಯಾಗ್ ಅನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ, ಆರ್ಟಿಕಲ್ಸ್ ಗಳನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ, ಡೈರೆಕ್ಟ್ ಇನ್ ಡೈರೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ಇಷ್ಟೆಲ್ಲಾ ವಿಡಿಯೋಗಳು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ನೀವು ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ ಹೋದ್ರೆ ಅವೆಲ್ಲವೂ ಕೂಡ ಸಿಗುತ್ತೆ. ಜೊತೆಗೆ ಒಂದಿಷ್ಟು 10th ಸ್ಟ್ಯಾಂಡರ್ಡ್ ನ ಸೋಷಿಯಲ್ ಸೈನ್ಸ್ ಕ್ಲಾಸಸ್ ಕೂಡ ಅಲ್ಲಿ ಇದಾವೆ. ಹಾಗಾದ್ರೆ ಈಗ ಅಪ್ಕಮಿಂಗ್ ದಿನಗಳಲ್ಲಿ ನಾನು ಏನ್ ಮಾಡ್ತಾ ಬರ್ತೀನಿ, ನಿಮಗೆ ಉಳಿದಂತ ಕಾನ್ಸೆಪ್ಟ್ ಇನ್ನೂ ಸಾಕಷ್ಟಿದೆ. ಸಫಿಕ್ಸ್, ಪ್ರಿಫಿಕ್ಸ್, ಆಂಟೋನಿಮ್ಸ್, ಹೋಮೋನಿಮ್ಸ್, ಸಿನೋನಿಮ್ಸ್, ಹೌದಿಲ್ಲ. ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಅದ್ರ ಬಗ್ಗೆ ನಾವು ವಿಡಿಯೋಸ್ ಮಾಡ್ಬೇಕಾಗಿತ್ತು. ಹೌದಲ್ಲ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಮಾಡ್ಬೇಕಾಗಿತ್ತು, ಸಬ್ಜೆಕ್ಟ್ ವರ್ ಅಗ್ರಿಮೆಂಟ್ ಮಾಡ್ಬೇಕಾಗಿತ್ತು, ಸಿಂಪಲ್ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಗಳನ್ನ ಮಾಡ್ಬೇಕಾಗಿತ್ತು, ಫ್ರೇಸ್ ಗಳು ಮಾಡ್ಬೇಕಾಗಿದೆ, ನೌನ್ ಫ್ರೇಸ್, ಆಡ್ವರ್ಬ್ ಫ್ರೇಸ್, ಅಡ್ಜೆಕ್ಟಿವ್ ಫ್ರೇಸ್, ಇನ್ನು ಸಾಕಷ್ಟಿದೆ ಕಾನ್ಸೆಪ್ಟ್ ಗಳು ಮಾತಾಡ್ಬೇಕಾಗಿತ್ತು. ಮಾತಾಡೋಣ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಏನ್ ಮಾಡ್ತಾ ಬರ್ತೀನಿ, ನಾನು ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ವಿಡಿಯೋಗಳನ್ನ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಕಡೆ ನಾವು ಮೂವ್ ಆಗ್ತಾ ಹೋಗೋಣ. ಸರ್ ಏನಿದೆ ಸರ್ ಇಲ್ಲಿ ನೋಡ್ರಿ, ಬಹಳ ಬ್ಯೂಟಿಫುಲ್ ಆಗಿರುವಂತ ಇಮೇಜ್ ಇದೆ. ಇಲ್ಲಿ ನೋಡ್ತಾ ಇದ್ದಾಗ ನೀವು ಇಲ್ಲಿ ಒಂದು ಇಮೇಜ್ ನೋಡ್ತಾ ಇರ್ಬೇಕು. ಆ ಮಗು ಏನಪ್ಪಾ ಅಂತಂದ್ರೆ ಬ್ರಷ್ ಮಾಡ್ತಾ ಇದೆ, ಹೌದಲ್ವಾ. ನೋಡಿ, ಐ ಬ್ರಷ್ ಮೈ ಟೀತ್ ಎವ್ರಿ ಮಾರ್ನಿಂಗ್. ಇಲ್ಲಿ ಏನ್ ಸರ, ನಮ್ಮ ಹ್ಯಾಬಿಟ್ ಗಳನ್ನ ಏನ್ ದಿನನಿತ್ಯ ಮಾಡ್ತಾ ಇರ್ತೇವೆ ಅಥವಾ ರುಟೀನ್ ವರ್ಕ್ಸ್ ಅಂತ ಹೇಳ್ಬೋದು. ನಾವು ಡೈಲಿ ಮಾಡ್ತಾ ಇರುವಂತದ್ದು, ಸ್ನಾನ ಮಾಡೋದಾಗ್ಲಿ, ನಮ್ಮ ಬ್ರೇಕ್ಫಾಸ್ಟ್ ಗಳಾಗ್ಲಿ, ಅಥವಾ ನಾವು ಶಾಲೆಗೆ ಹೋಗುವುದಾಗ್ಲಿ, ಹೌದಾ, ಟೆಂಪಲ್ಗೆ ಹೋಗುವುದಾಗ್ಲಿ, ನಮ್ಮ ದಿನನಿತ್ಯ ಈ ರುಟೀನ್ಸ್ ವರ್ಕ್ ಗಳು ಏನ್ ಆಗ್ತಿರ್ತಾವ ಅಥವಾ ನಮ್ಮ ಹ್ಯಾಬಿಟ್ಸ್ ಗಳು ಏನಿರ್ತೈತಿ, ಅದನ್ನ ಏನಪ್ಪಾ ಅಂದ್ರೆ ನಾವಿಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳ್ತಾ ಬರ್ತೀವಿ. ಇನ್ನ ಜನರಲ್ ಟ್ರೂತ್ಗಳು, ಇಲ್ಲಿ ಇಮೇಜ್ ನೋಡ್ತಾ ಇದ್ದೇನೋ, ಈ ವರ್ಲ್ಡ್ ಬಗ್ಗೆ ಏನಿದೆ ನೋಡಿ ಸರ್, ದ ಅರ್ತ್ ಗೋಸ್ ಅರೌಂಡ್ ದ ಸನ್. ಹೌದು, ಇದು ಒಂದು ಫ್ಯಾಕ್ಟ್ರಿ ನಮ್ಗೆ, ಹೌದಲ್ಲ, ಯೂನಿವರ್ಸಲ್ ಟ್ರೂತ್ ಇದು. ಎಲ್ರಿಗೂ ಗೊತ್ತೈತಿ ಏನಪ್ಪಾ ಅಂತಂದ್ರೆ ಸೂರ್ಯನ ಸುತ್ತು ಏನಾಗುತ್ತೆ, ಸೂರ್ಯನ ಸುತ್ತು ಭೂಮಿ ಸುತ್ತ ಇರ್ತೈತಿ, ಹೌದಲ್ವಾ. ಅಂಡ್ ಡೈಲಿ ಶೆಡ್ಯೂಲ್ಗಳು, ಈಗ ನಾವು ಡೈಲಿ ಏನ್ ಕ್ಲಾಸಸ್ ತಗೋತಾ ಇರ್ತೇವಿ, ಬೆಲ್ ಆಗುವಂತ ಟೈಮ್ ಆಗ್ಲಿ, ಸ್ಕೂಲ್ ಕ್ಲೋಸ್ ಆಗುವಂತ ಟೈಮ್ ಆಗ್ಲಿ, ಸ್ಟಾರ್ಟ್ ಆಗುವಂತ ಟೈಮ್ ಆಗ್ಲಿ, ಹೌದಾ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಬಸ್ ಲೀವ್ಸ್ ಅಟ್ 7 o'clock. ಅಂದ್ರೆ ಈಗ ಆಸ್ ಯೂಶುವಲ್ ದಿನ ಬೆಳಗ್ಗೆ ಏನಪ್ಪಾ ಅಂತಂದ್ರೆ ಬಸ್ 7 ಗಂಟೆಗೆ ಹೋಗ್ತಿರ್ತೈತಿ ಒಂದ್ ರೀತಿ, ಅಥವಾ 7 ಗಂಟೆಗೆ ಬಸ್ ಇಲ್ಲಿಂದ ಹೊರಡ್ತೈತಿ ಅನ್ನುವಂತ ವಿಚಾರ. ಅಂಡ್ ಲೈಕ್ ಡಿಸ್ಲೈಕ್ ಗಳನ್ನ ನಾವು ಹೇಳ್ತಾ ಬರ್ತೇವೆ, ಪ್ರಿಫರೆನ್ಸ್ ಅನ್ನ ಕೊಡ್ತೇವಲ್ಲ, ಕಾಫಿ ಆಗ್ಲಿ, ಟೀ ಆಗ್ಲಿ, ಹೌದಿಲ್ಲ. ಈಗ ನೋಡಿ, ಐ ಲೈಕ್ ಪಿಜ್ಜಾ ಅಂತ ಹೇಳ್ತಾ ಇರ್ಬೋದು. ನಾವು ಲೈಕ್ ಡಿಸ್ಲೈಕ್ ಅನ್ನು ಹೇಳುವಾಗ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಅನ್ನ ಯೂಸ್ ಮಾಡ್ತಾ ಬರ್ತೀವಿ. ಆಮೇಲೆ ಈ ಫೀಲಿಂಗ್ಸ್ ಗಳು ಮತ್ತು ಎಮೋಷನ್ಸ್ ಗಳನ್ನ ಮಾತಾಡುವ ಕೂಡ ಏನಪ್ಪಾ ಅಂತಂದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸ್ತಾ ಬರ್ತೀವಿ. ಸಿ ಲವ್ಸ್ ಹರ್ ಫ್ಯಾಮಿಲಿ, ನೋಡಿ ತನ್ನ ಫೀಲಿಂಗ್ಸ್ ಅನ್ನು ಹೇಳ್ತಾ ಇದ್ದಾರೆ, ಹೌದಿಲ್ಲ. ಅಂಡ್ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಆಡ್ ಶುಗರ್ ಅಂಡ್ ನೋಡಿ ಸ್ಟಿರ್ ವೆಲ್ ಅಂತ ಹೇಳ್ತಾ ಇದ್ದೆ, ಹೌದಿಲ್ಲ. ಶುಗರ್ ಆಡ್ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡುವ, ಮಿಕ್ಸ್ ಮಾಡುವ ಅನ್ನೋ ರೀತಿಯಲ್ಲಿ, ಹೌದಾ. ಈ ಇಮೇಜ್ ಮುಖಾಂತರ ಅಷ್ಟೇ ನಾನು ನಿಮ್ಗೆ ಕೈ ಬಿಡ್ತಾ ಇಲ್ಲ, ನೆಕ್ಸ್ಟ್ ಪ್ರತಿಯೊಂದನ್ನು ಹೇಳ್ತಾ ಇದ್ದೀನಿ, ಇನ್ನೂ ಸಾಕಷ್ಟಿದೆ ನೋಡ್ತಾ ಹೋಗೋಣ ಅಲ್ಲಿ. ಹಾಗಾದ್ರೆ ಸರ್, ಮೊದಲನೇದು ಈ ಹ್ಯಾಬಿಟ್ ಗಳನ್ನ ಮಾತಾಡುವಾಗ ನಾವ್ ಏನ್ ಮಾಡ್ತಾ ಬರ್ತೇವಪ್ಪ ಅಂತಂದ್ರೆ ನಾವು ಹೇಳ್ತಾ ಬರ್ತೇವೆ. ಇನ್ನೇ ಹೇಳ್ದೆ, ನಮ್ಮ ಹ್ಯಾಬಿಟ್ಸ್ ಗಳು ಏನಿರ್ತಾವಲ್ಲ, ಆ ಹ್ಯಾಬಿಟ್ಸ್ ಗಳನ್ನ ಹೇಳುವಾಗ ನಮ್ಮ ಡೈಲಿ ರುಟೀನ್ಸ್ ವರ್ಕ್ ಗಳನ್ನ ಮಾತಾಡುವಾಗ ಹೇಳ್ತಾ ಬರ್ತೀವಿ. ನೋಡ್ರಿ, ಐ ವೇಕ್ ಅಪ್ ಅರ್ಲಿ, ಹೌದಲ್ಲ, ಎವ್ರಿ ಮಾರ್ನಿಂಗ್. ನಾನು ಪ್ರತಿ ದಿನ ಏನ್ ಮಾಡ್ತೀನಿ, ಬೆಳಿಗ್ಗೆ ಬೇಗ ಎದ್ದುಕೊಳ್ತೀನಿ ಅಂತ ಹೇಳ್ತಾ ಇರ್ತೇವೆ. ನಮ್ಮ ರೂಟೀನ್ ಇದು, ದಿನನಿತ್ಯ ನಾವು ಮಾಡುವಂತದ್ದು. ನಾವು ದಿನ ಏನ್ ಮಾಡ್ತೀವಿ, ಬೆಳಿಗ್ಗೆ ಬೇಗ ಎದ್ಕೊಳ್ತೀನಿ, ಹೌದಿಲ್ಲ. ಸಿ ಡ್ರಿಂಕ್ಸ್ ಕಾಫಿ ಎವ್ರಿ ಮಾರ್ನಿಂಗ್.
ಇಲ್ಲೆಲ್ಲ ಸ್ಮಾಲ್ ಮಿಸ್ಟೇಕ್ಸ್ ಮಾಡ್ತೀರಿ ನೋಡಿ. ಡ್ರಿಂಕ್ ಮಾಡ್ತೀರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಿ ಸೀಟ್ ಬಂದಾಗ, ಹೌದಲ್ಲ ಇವೆಲ್ಲ ಹೇಳಿಕೊಟ್ಟಿ ನಿಮಗೆ. ಹಿ ಸಿ ಇಟ್ ಬಂದ್ರೆ ಏನಾಗುತ್ತೆ, ನಾವು ಇವುಗಳ ಮುಂದೆ ಮೇನ್ ವರ್ಬಿಗೆ ಏನ್ ಮಾಡ್ತೇವೆ ನಾವು, ಮೇನ್ ವರ್ಬಿಗೆ ಏನ್ ಮಾಡ್ತೇವೆ, ಮೇನ್ ವರ್ಬ್ಸ್ ಏನ್ ಮಾಡ್ತೇವೆ ನಾವು ಐ ಎಸ್ ಇ ಎಸ್ ಮತ್ತು ಎಸ್ ಅನ್ನ ಪುಟ್ ಮಾಡ್ತಾ ಬರುತ್ತೆ, ಹೌದಲ್ಲ. ಸೊ ಇಲ್ಲಿ ಡ್ರಿಂಕ್ಸ್ ಆಗುತ್ತೆ. ಇವು ಶಾರ್ಟ್ ಏನಪ್ಪಾ ಅಂತಂದ್ರೆ ಈ ಸಣ್ಣ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ, ಹೌದಾ. ದೇ ಪ್ಲೇ ಆಗುತ್ತೆ, ದೇ ಪ್ಲೇಸ್ ಆಗಲ್ಲ, ಹೌದಲ್ಲ. ದೇ ಪ್ಲೇ ಕ್ರಿಕೆಟ್ ಆನ್ ಸಂಡೇಸ್. ಸೊ ಏನಾಗುತ್ತೆ, ಅವರು ಭಾನುವಾರದಂದು ಏನ್ ಮಾಡ್ತಿರ್ತಾರೆ, ಆಸ್ ಯೂಶಲ್ ಆಗಿ ಕ್ರಿಕೆಟ್ ಗಳನ್ನ ಆಡ್ತಿರ್ತಾರೆ. ಅವ್ನ ಹ್ಯಾಬಿಟ್, ಹೌದಲ್ಲ. ಈ ರೀತಿನ ಹೇಳ್ತಾ ಬರ್ಬೋದು. ಈ ಗೋಸ್ ಟು ಸ್ಕೂಲ್ ಡೈಲಿ, ಅವ್ನ ದಿನಾಲು ಶಾಲೆಗೆ ಹೋಗ್ತಾನೆ, ಹೌದಲ್ಲ. ಈ ರೀತಿ ಆಗ್ತತಿ. ಹಿಂಗ್ ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಟಿನಿ ನಾನು, ನೋಡ್ಕೊಂತ ಹೋಗ್ರಿ. ಇಲ್ಲಿ ಕೂಡ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ, ಹೌದಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಹ್ಯಾಬಿಟ್ ಏನಪ್ಪಾ ಅಂತಂದ್ರೆ ಹೇಳ್ತಾನೆ ಹೇಳ್ಬೇಕು ಅಂತಂದ್ರೆ, ಈಗ ಹೇಳ್ತಾನೆ ಐ ಬ್ರಷ್ ಮೈ ಟೀತ್ ಟ್ವೈಸ್ ಅ ಡೇ. ನಾನೇನ್ ಮಾಡ್ತೀನಿ, 2 ಬಾರಿ ಏನ್ ಮಾಡ್ತೀನಿ, ನನ್ನ ಹಲ್ಲುಗಳನ್ನ ನಾನು ಉಜ್ತೀನಿ ದಿನಾಲು ಅನ್ನುವಂತ ರೀತಿ, ಹೌದಲ್ಲ. ಈಗ ನೋಡಿ, ಐ ಡ್ರಿಂಕ್ ಟೀ ಆಫ್ಟರ್ ಬ್ರೇಕ್ಫಾಸ್ಟ್. ಇದೊಂದು ಹ್ಯಾಬಿಟ್ ನಮಗ. ಏನ್ ಮಾಡ್ತಾರೆ ಕೆಲವರು, ಬ್ರೇಕ್ಫಾಸ್ಟ್ ಆದ ನಂತರ ಟೀ ಅನ್ನ ಕುಡಿತಿರ್ತಾರೆ, ಹೌದಲ್ಲ. ಹೀಗೆ ಸಾಕಷ್ಟು ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದೀನಿ ನಾನು. ಹಾಗಾದ್ರೆ ಮೊದಲೇ ನಮ್ಗೆ ಕನ್ಫರ್ಮ್ ಆಯ್ತು ಏನ್ ಸರಪ್ಪ ಅಂತಂದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವುಗಳು ಏನ್ ಮಾಡ್ತೇವ್ರಿ, ಹ್ಯಾಬಿಟ್ ಗಳನ್ನ ಮಾತಾಡ್ಲಕ್ಕ, ಏನನ್ನ ಮಾತಾಡ್ಲಕ್ರಿ, ಹ್ಯಾಬಿಟ್ ಗಳನ್ನ ಮಾತಾಡ್ಲಕ್ಕ ನಾವಿಲ್ಲಿ ಬಳಸ್ತಾ ಬರ್ತೇವೆ ಅನ್ನೋದನ್ನ ನಿಮಗ್ ಗೊತ್ತಾಯ್ತು, ಹೌದಾ. ಆಮೇಲೆ ರೂಟೈನ್ ವರ್ಕ್ ಗಳನ್ನ ಮಾತಾಡ್ಲಿಕ್ಕೆ ಬಳಸ್ತೇವೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಹೋಗೋಣ. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ ಯೂನಿವರ್ಸಲ್ ಟ್ರೂತ್ ಗಳು, ಫ್ಯಾಕ್ಟ್ಸ್ ಗಳು ಮತ್ತು ಜನರಲ್ ಟ್ರೂತ್ ಗಳು ಅಂತ ಹೇಳ್ತಾ ಬರ್ತೇವಿ. ಇದು ಕೂಡ ತುಂಬಾ ಈಸಿ ಐತಿ. ಏನ್ ಸರ್ ಯೂನಿವರ್ಸಲ್ ಟ್ರೂತ್ ಅಂತಂದ್ರೆ, ನೋಡಿ, ದ ಸನ್ ರೈಸಸ್, ಇದೆಲ್ಲ ಹೇಳಿ ನಿಮಗೆ ಐ ಎಸ್ ಯಾಕೆ ಬರುತ್ತೆ ಅಂತ, ಹೌದಲ್ಲ. ದ ಸನ್ ರೈಸಸ್ ಇನ್ ದ ಈಸ್ಟ್, ಇದೊಂದು ಯೂನಿವರ್ಸಲ್ ಟ್ರೂತ್ ಅನ್ಕೊಳ್ಳೋಣ, ಒಂದು ಜನರಲ್ ಟ್ರೂತ್ ಅಂತ ಅನ್ಕೊಳ್ಳೋಣ, ಹೌದಲ್ಲ. ಯಾಕಂತಂದ್ರೆ ಸೂರ್ಯ ಎಲ್ಲಿ ಆಗ್ತಾನೆ, ಈಸ್ಟ್ ಅಲ್ಲಿ ರೈಸ್ ಆಗುದು ನಮಗೆ, ಹೌದಿಲ್ಲ. ಹಾಗಾಗಿ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಅನ್ಕೊಳ್ಳೋಣ, ಹೌದಲ್ಲ. ಇದೊಂದು ಫ್ಯಾಕ್ಟ್, ಹೌದಲ್ರಿ. ಇದು ಗೊತ್ತೈತೆ ಎಲ್ರಿಗೂ ಕೂಡ. ನೆಕ್ಸ್ಟ್, ಅರ್ತ್ ರಿವೋಲ್ವ್ಸ್ ಅರೌಂಡ್ ದ ಸನ್, ಹೌದಾ. ಹೀಗೆ ಏನಾಗುತ್ತೆ ಅಂತಂದ್ರೆ ಐಸ್ ಮೆಲ್ಟ್ಸ್ ಇನ್ ಹೀಟ್, ಏನಾಗುತ್ತೆ ಹೀಟ್ ಅಲ್ಲಿ ಏನಾಗುತ್ತೆ, ಬಿಸಿಯಲ್ಲಿ ಹಿಮ ಕರಗುತ್ತೆ ಅಂತ ಹೇಳ್ತಾ ಬರ್ತೀವಿ. ಪ್ಲಾಂಟ್ಸ್ ನೀಡ್ ವಾಟರ್, ನೋಡಿ ಪ್ಲಾಂಟ್ ಇಲ್ಲ, ಪ್ಲಾಂಟ್ಸ್ ಇದೆ, ಹಾಗಾಗಿ ನೀಡ್ ಆಗುತ್ತೆ, ನಾಟ್ ನೀಡ್ಸ್, ಹೌದಾ. ಸೊ ಗಿಡಗಳಿಗೆ ನೀರ್ ಬೇಕೇ ಆಗುತ್ತೆ. ಇವೆಲ್ಲ ಫ್ಯಾಕ್ಟ್ಗಳಿವು, ಟ್ರೂತ್ಗಳಿವೆ, ಹೌದಿಲ್ಲ. ಸೊ ಇದನ್ನ ಹೇಳ್ಬೇಕಾದ್ರೆ ಏನ್ ಮಾಡ್ತೇವೆ ನಾವು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸ್ತಾ ಬರ್ತೇವೆ. ಪಾಸ್ ಮಾಡ್ಕೊಂಡು ನೋಡ್ಕೊಡ್ರಿ. ಇಲ್ಲೊಂದಿಷ್ಟು ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿನಿ. ಫ್ಯಾಕ್ಟ್ಗಳು, ಜನರಲ್ ಟ್ರೂತ್ ಗಳನ್ನ ಮಾತಾಡುವಾಗ, ಯೂನಿವರ್ಸಲ್ ಟ್ರೂತ್ ಗಳನ್ನ ಮಾತಾಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೇ ಮಾತಾಡ್ತಾ ಬರ್ತೇವೆ. ಹಾಗಾದ್ರೆ ಸರ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಶೆಡ್ಯೂಲ್ಡ್ ಇವೆಂಟ್ಸ್ ಗಳು ಅಥವಾ ಟೈಮ್ ಟೇಬಲ್ಸ್ ಅಂತ ಹೇಳ್ತೇವಿ. ಫಿಕ್ಸ್ಡ್ ಪ್ಲಾನ್ಸ್ ಇರ್ತಾವಲ್ಲ ಫ್ಯೂಚರ್ಸ್, ಅದನ್ನ ಅಥವಾ ಡೈಲಿ ಒಂದು ಟೈಮಿಗೆ ಅದು ಎಕ್ಸಾಕ್ಟ್ಲಿ ಆಗ್ತಿತ್ತು, ರುಟೀನ್ ಆಗ್ತಿತ್ತು ಅಂತಂದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸಿ ಮಾತಾಡ್ತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ದ ಟ್ರೈನ್ ಲೀವ್ಸ್ ಅಟ್ 6 AM. ಈಗ ದಿನಾಲ್ ಏನಾಗುತ್ತೆ, ಆ ಟ್ರೈನ್ ಬೆಳಿಗ್ಗೆ 6 ಗಂಟೆಗೆ ಹೊರಡುತ್ತೆ, ಹೌದಲ್ವಾ. ನೆಕ್ಸ್ಟ್, ದ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 10 AM ಅಂತ ಹೇಳ್ತಾ ಇದ್ದೇವೆ. 10 ಗಂಟೆಗೆ ಏನಾಗುತ್ತೆ, ತರಗತಿ ಪ್ರಾರಂಭ ಆಗುತ್ತೆ. ಫಿಕ್ಸ್ಡ್ ಆಗಿರುವಂತದ್ದು, ಹೌದಿಲ್ಲ. ಪ್ಲಾನ್ಡ್ ಆಕ್ಷನ್ಸ್ ಗಳು ಅಂತ ಹೇಳ್ತಾ ಬರ್ತೇವಲ್ಲ, ಆ ರೀತಿ ನೋಡಿ. ದ ಎಕ್ಸಾಮ್ ಬಿಗಿನ್ಸ್ ಟುಮಾರೋ, ನಾಳೆ ಏನಾಗುತ್ತೆ, ಎಕ್ಸಾಮ್ ಪ್ರಾರಂಭ ಆಗುತ್ತೆ, ಹೌದಲ್ವಾ. ದ ಬಸ್ಸಸ್ ಅಥವಾ ದ ಬಸ್ ಅರೈವ್ಸ್ ಅಟ್ 5 PM. ಏನಾಗುತ್ತೆ, ಸಾಯಂಕಾಲ 5 ಗಂಟೆಗೆ ಏನಾಗುತ್ತೆ, ಬಸ್ ಬರುತ್ತೆ, ಈ ರೀತಿ ಆಗುತ್ತೆ. ಸ್ಕೂಲ್ ರಿಓಪನ್ಸ್ ನೆಕ್ಸ್ಟ್ ವೀಕ್. ನೋಡಿ, ಇದು ಪ್ಲಾನ್ ಆಕ್ಷನ್ಸ್ ಅಂತ ಹೇಳ್ಬೋದು ನಾವು. ಏನಾಗುತ್ತೆ ಹೇಳ್ರಿ, ಈಗ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡೆ ನಾವು, ಸ್ಕೂಲ್ ಏನಾಗಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ನಾವು ರಿಓಪನ್ ಮಾಡ್ತೀವಿ, ಆಗುತ್ತೆ ಅಂತೇಳಿ, ಹೌದಿಲ್ಲ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಶೆಡ್ಯೂಲ್ ಗಳನ್ನ, ಫಿಕ್ಸ್ಡ್ ಟೈಮ್ ಟೇಬಲ್ಸ್ ಗಳನ್ನ ನಾವು ಮಾತಾಡುವಾಗ, ಪ್ಲಾನ್ ಅನ್ನು ಮಾತಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸ್ತೇವೆ. ಹಾಗಾದ್ರೆ ಮೆಥಡ್ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಾಗುತ್ತೆ, V1 ಬರ್ತಾ ಇದೆ ವರ್ಬ್, ಹೌದಿಲ್ಲ. ಸಬ್ಜೆಕ್ಟ್ ಗೆ V1 ಬರ್ತಾ ಇದೆ. IS ಅನ್ನ ಈ ಸೀಟ್ ಇದ್ದಾಗ ಕ್ಯಾರಿ ಮಾಡ್ತಾ ಇದೆ, ಹೌದಾ. ಇದನ್ನ ನಾವು ಮರಿಬಾರ್ದು. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿನಿ, ಬೇಕಾದ್ರೆ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ. ಇನ್ಸ್ಟ್ರಕ್ಷನ್ಸ್ ಗಳು ಮತ್ತು ಡೈರೆಕ್ಷನ್ಸ್ ಗಳನ್ನ ಹೇಳುವಾಗ ಕೂಡ ಏನ್ ಮಾಡ್ತೇವೆ ನಾವು, ಹೇಳ್ತಾ ಬರ್ತೇವೆ. ಹೇಗೆ ಸರ್, ಓಪನ್ ದ ಡೋರ್ ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಡಬಹುದಾ, ಆರ್ಡರ್ ಮಾಡಬಹುದಾ, ಆ ರೀತಿನ ಆಗುತ್ತೆ. ಡಿಪೆಂಡ್ ಅಪ್ ನಮ್ ಟೋನ್ ಮೇಲೆ ಹೋಗ್ತಿರ್ತೈತಿ. ಟರ್ನ್ ಲೆಫ್ಟ್ ಅಟ್ ದ ಸಿಗ್ನಲ್, ಏನಪ್ಪಾ ಅಂದ್ರೆ ಸಿಗ್ನಲ್ ಹತ್ರ ಏನಪ್ಪಾ ಅಂದ್ರೆ ಲೆಫ್ಟ್ ಗೆ ಟರ್ನ್ ತಗೋ ಅಂತೇಳಿ ಡೈರೆಕ್ಷನ್ಸ್ ಹೇಳ್ತಾ ಇದ್ದೇವಾ. ಸೊ ಹೀಗೆ ಈ ಡೈರೆಕ್ಷನ್ಸ್ ಗಳು ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಕೂಡ ಏನ್ ಮಾಡ್ತಾ ಬರ್ತೇವೆ ನಾವು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸ್ತಾ ಬರ್ತೇವೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಫೀಲಿಂಗ್ಸ್, ಎಮೋಷನ್ಸ್, ಲೈಕ್, ಡಿಸ್ಲೈಕ್ಸ್. ಫಸ್ಟ್ ಈಗ ಮಾತಾಡಿದೆ ನಾವು, ಹೌದಿಲ್ಲ. ಈಗ ನೋಡ್ರಿ,
ಐ ಲವ್ ಮೈ ಪೇರೆಂಟ್ಸ್, ನಮ್ಮ ಎಮೋಷನ್ಸ್ ಹೇಳ್ಬೋದು, ನಮ್ಮ ಫೀಲಿಂಗ್ಸ್ ಅನ್ನು ಹೇಳ್ಬೋದು ನಾವು. ಸಿ ಹೇಟ್ಸ್ ನಾಯ್ಸ್, ಏನಾಗುತ್ತೆ ಇಲ್ಲಿ ಡಿಸ್ಲೈಕ್ ಅನ್ನ ಮಾತಾಡ್ತಾ ಇದ್ದೇವೆ, ಹೌದಲ್ಲ. ನಾನು ನಾಯ್ಸ್ ಅಂದ್ರೆ ಇಷ್ಟ ಪಡುವುದಿಲ್ಲ, ಹೌದಲ್ಲ. ಸಿ ಲೈಕ್ಸ್ ಚಾಕ್ಲೇಟ್, ಹೌದಲ್ಲ, ಲೈಕ್ ಅನ್ನು ಹೇಳ್ತಾ ಇದ್ದೇವೆ. ವಿ ಪ್ರಿಪೇರ್ ಟೀ, ಹೌದಲ್ಲ. ಸೊ ಏನಪ್ಪಾ ಅಂದ್ರೆ ನಾವು ಟೀಗೆ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ, ಇಷ್ಟ ಪಡ್ತೇವೆ, ಹೀಗೆ ಹೇಳ್ಬೋದು. ಈ ರೀತಿ ಏನಪ್ಪಾ ಅಂದ್ರೆ ಫೀಲಿಂಗ್ಸ್, ಎಮೋಷನ್ಸ್, ಲೈಕ್ ಡಿಸ್ಲೈಕ್ ಅನ್ನು ಹೇಳುವಾಗ ಕೂಡ ಏನ್ ಮಾಡ್ತೇವೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸ್ತಾ ಬರ್ತೇವೆ. ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಗಳಿವೆ, ನೋಡ್ಕೊಡ್ರಿ ಅಂತ ಹೇಳ್ತಾ ಪಾಸ್ ಮಾಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ನಾನು ಫಸ್ಟ್ ಇಮೇಜ್ ಅಲ್ಲಿ ಬಿಟ್ಟಿದ್ದೆ ಏನಂತಂದ್ರೆ ಈ ರೀತಿ ಬಳಕೆ ತುಂಬಾ ಇದೆ ನವ ಡೇಸ್ ಅಲ್ಲಿ. ಈ ಕಾಮೆಂಟ್ರಿಗಳು ಕೇಳ್ತಿರ್ತೇವೆ ನಾವು, ಆಮೇಲೆ ಲೈವ್ ಆಕ್ಷನ್ಸ್ ನಡಿರ್ತಾವಲ್ಲ, ಅಲ್ಲಿ ಏನ್ ಮಾಡ್ತಾರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸ್ಕೊಂಡು ಹೇಳೋದುಂಟು. ಜೊತೆಗೆ ಈ ಸ್ಟೋರಿಗಳು ಹೇಳ್ತೇವೆ ನಾವು, ಹೌದಲ್ಲ. ಸ್ಪೋರ್ಟ್ಸ್ ಅಂತ ಆಯ್ತು, ಅದ ಕಾಮೆಂಟ್ರಿಗಳಾಯ್ತು. ಸ್ಟೋರೀಸ್ಗಳನ್ನ, ಪಾಸ್ಟ್ ಸ್ಟೋರೀಸ್ಗಳನ್ನ ನಾವ್ ಏನ್ ಮಾಡ್ತೇವ್ರಿ, ಪಾಸ್ಟ್ ಸ್ಟೋರಿಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೇವಿ. ನೀವು ಬಹಳ ಕಡೆ ನೋಡಿರ್ತೀರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ಸ್ ನೋಡಿದಾಗ ಗೊತ್ತಾಗುತ್ತೆ ನೋಡ್ರಿ. ಕಾಮೆಂಟ್ರಿ ಒಂದು ಎಕ್ಸಾಂಪಲ್ ನೋಡ್ರಿ, ದ ಬಾಲ್ ಕ್ರಾಸಸ್ ದ ಬೌಂಡ್ರಿ. ಹಾಗಾದ್ರೆ ನಾವು ಏನ್ ಹೇಳ್ಬೇಕು ಸರ್, ದ ಬಾಲ್ ಕ್ರಾಸ್ಡ್ ಹೇಳ್ಬೇಕಾ, ಯಾಕಂದ್ರೆ ಬೌಂಡ್ರಿ ದಾಟೈತಿ ಬಾಲ್ ಈಗ. ಹಾಗಾದ್ರೆ ಕಾಮೆಂಟ್ ಒಳಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಳಸಕ್ಕಾಗತ್ತಾ, ಇಲ್ಲ. ಈ ರೀತಿ ಬಳಕೆ ಉಂಟು, ಹಾಗೂ ಹೇಳ್ಬೋದಿಲ್ಲ ಅಂತಲ್ಲ, ದಾಟಿತ್ತು ಅಂತೇಳಿ, ಬಟ್ ಅದು ಕರೆಕ್ಟ್ ಅನ್ಸಲ್ಲ. ಹಾಗಾದ್ರೆ ಕಾಮೆಂಟ್ರಿಗಳನ್ನ ಮಾಡುವಾಗ ಏನ್ ಮಾಡ್ತೇವೆ, ಲೈವ್ ಆಕ್ಷನ್ಸ್ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸೋದು ಬಳಕೆಯಲ್ಲಿ ಉಂಟು. ದ ಕ್ರೌಡ್ ಚೀಯರ್ಸ್ ಲೌಡ್ಲಿ, ಜನ ಏನ್ ಮಾಡ್ತಾ ಇದ್ರು, ಹರ್ಷೋದ್ಗಾರವಾಗಿ ಚೀರ್ತಾ ಇದ್ರು, ಕೂಗ್ತಾ ಇದ್ರು, ಹೌದಿಲ್ಲ. ಆಮೇಲೆ ನೆಕ್ಸ್ಟ್ ದ ಹೀರೋ ಸೇವ್ಸ್ ದ ಗರ್ಲ್. ನೋಡಿ, ಇದು ಕತೆ ಹೇಳುವಾಗ, ಸ್ಟೋರಿ ಹೇಳುವಾಗ. ಈಗ ನೋಡ್ರಿ, ಕಥೆಯಲ್ಲಿ ಏನಾಗುತ್ತೆ, ನಾಯಕ ಏನ್ ಮಾಡ್ತಾನೆ, ಹುಡುಗಿಯನ್ನು ಉಳಿಸುತ್ತಾನೆ, ಹೌದಿಲ್ಲ. ಆದ್ರೆ ದ ಹೀರೋ ಸೇವ್ಡ್ ದ ಗರ್ಲ್ ಅಂತ ಹೇಳ್ಬೋದು, ಇಲ್ಲಂತಲ್ಲ, ದಟ್ ಇಸ್ ಆಲ್ಸೋ ರೈಟ್, ಯಾಕಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳುವಾಗ. ಆದ್ರೆ ಏನ್ ಮಾಡ್ತೇವೆ ನಾವು ಪಾಸ್ಟ್ ಇನ್ಸಿಡೆಂಟ್ಸ್ ಅನ್ನ ಡ್ರಾಮಾಟಿಕ್ ಆಗಿ ಇನ್ನಷ್ಟು ಎಫೆಕ್ಟಿವ್ ಆಗಿ ನಾವು ಹೇಳ್ಬೇಕಾದ್ರೆ ಏನ್ ಮಾಡ್ತೇವೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಕೆಯಲ್ಲಿ ಇದೆ. ಅದನ್ನ ನಾವು ಸಾಕಷ್ಟು ಬಾರಿ ನೋಡ್ತಾ ಬರ್ತೇವೆ. ಸೇ ಎಂಟರ್ಸ್ ದ ರೂಮ್ ಅಂಡ್ ಸಿಟ್ಸ್, ಅವಳು ಕೊಠಡಿಗೆ ಎಂಟ್ರಿ ಆದಳು ಮತ್ತೆ ಅಲ್ಲಿ ಮಾಡಿದಳು ಕುಳಿತುಕೊಳ್ತಾಳೆ. ದ ಟೀಮ್ ವಿನ್ಸ್ ದ ಮ್ಯಾಚ್. ನೋಡ್ರಿ, ಓನ ವಿನ್, ಹೌದಿಲ್ಲ, ತಂಡ ಪಂದ್ಯವನ್ನು ಗೆಲ್ಲುತ್ತದೆ, ಹೌದಿಲ್ಲ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಪ್ರೆಸೆಂಟ್ ಅಲ್ಲಿ ಹೇಳ್ತಾ ಬರ್ತೇವೆ. ಹೀಗೆ ಸಾಕಷ್ಟು ಇದೆ. ಇಲ್ಲಿ ಕೂಡ ಎಕ್ಸಾಂಪಲ್ಸ್ ಅನ್ನ ಕೊಟ್ಟೇವಿ. ಈ ಕಾಮೆಂಟ್ರಿಗಳನ್ನ, ಆಮೇಲೆ ಲೈವ್ ಆಕ್ಷನ್ಸ್ ಗಳನ್ನ, ಸ್ಟೋರಿ ಟೆಲ್ಲಿಂಗ್ ಅನ್ನ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳುವಂತ ಇನ್ಸಿಡೆಂಟ್ ಗಳನ್ನ ನಾವು ಪ್ರೆಸೆಂಟ್ ಅನ್ನ ಬಳಸಿಕೊಂಡು ಅಟ್ರಾಕ್ಟಿವ್ ಆಗಿ ಡ್ರಾಮಾಟಿಕ್ ಸ್ಟೈಲ್ ಅಲ್ಲಿ ನಾವ್ ಏನಪ್ಪಾ ಅಂದ್ರೆ ಎಫೆಕ್ಟಿವ್ ಗಳಕ್ ಬಳಸ್ತಾ ಬರ್ತೀವಿ. ಹೀಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೇವೆ. ಯಾಕಂತಂದ್ರೆ ನಾವು ಬರೀ ಟೆನ್ಸ್ ಸರ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಯಾವ್ದನ್ನ ಬಳಸಬೇಕು ಅನ್ನೋದನ್ನ ಅಷ್ಟೇ ಕಲ್ತೀವಿ. ಹಾಗಾದ್ರೆ ಆ ಟೆನ್ಸ್ ಯಾವ ರೀತಿ ನಾವು ಬಳಸಬೇಕು ಅನ್ನೋದು ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಐತಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ, ಹೌದಾ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾನು ಏನ್ ಮಾಡಿ ನಿಮಗೆ ಹೇಳಿಕೊಟ್ಟಿನಿ. ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆದ್ರೆ ನೆಕ್ಸ್ಟ್ ಯಾವ ಬರ್ತದೆ ನಿಮ್ಗೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬರ್ತೈತಿ. ಸೊ ಆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಸೊ ಅಲ್ಲಿವರೆಗೆ ವೇಟ್ ಮಾಡ್ರಿ. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಟ್ಟು ಹೋಗೋದನ್ನ ಮರಿಬೇಡ್ರಿ. ನಿಮ್ ಸ್ನೇಹಿತರು ಯಾರಾದ್ರೂ ಅದನ್ನ ಯೂಸ್ ತಗೋಬೇಕು, ಅವರು ಕೂಡ ಕಲಿಬೇಕು ಅಂತ ಅನ್ಸುತ್ತಂದ್ರ ಅವ್ರಿಗೆ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ಕಮೆಂಟ್ ಒಂದು ಕೂಡ ಹಾಕಿ ಹೋಗ್ರಿ, ಈ ಕ್ಲಾಸ್ ಯಾವ ರೀತಿ ಎಫೆಕ್ಟಿವ್ ಅನಿಸ್ತು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಮತ್ತೊಂದು ಕ್ಲಾಸ್ ಅಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.